ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದೀರಲ್ಲ, ನಿಮಗೆ ಯಾಕೆ ಹಣ ಬಂದಿಲ್ಲ ಅಂತೇಳಿ ಕೆಲವೊಂದಿಷ್ಟು SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಏನು ಅಂದರೆ ರಿಜೆಕ್ಟ್ ಲಿಸ್ಟ್ ರೀಸನ್ ಅಂತ ಕೊಟ್ಟಿದ್ದಾರೆ. ಆ ರೀಸನ್ ಏನಾದರೂ ನೀವು ಮಾಡಿದರೆ ಅಂದರೆ ಅಲ್ಲಿ ಏನಾದರೂ ರಿಜೆಕ್ಷನ್ ಆ ತಪ್ಪುಗಳನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾಡಿದರೆ ನಿಮ್ಮ ಖಾತೆಗೆ ಅಮೌಂಟು ಬರೋದಿಲ್ಲ. ಮತ್ತು ಕೆಲವೊಂದಿಷ್ಟು ತಪ್ಪುಗಳೇನಾದರೂ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೇ ಅಲ್ಲಿ ಬಂದಿರತಕ್ಕಂಥ ರಿಜೆಕ್ಷನ್ ರೀಸನ್ಗಳೇನು, ಅದಕ್ಕೆ ಬಂದಿರತಕ್ಕಂಥ ಸಲಹೆಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರನ್ನು ವಿಡಿಯೋದಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ SSP ಸ್ಕಾಲರ್ಶಿಪ್ ಏನಾದರೂ DBT ಫುಡ್ ವೆರಿಫಿಕೇಶನ್ ಪೆಂಡಿಂಗ್ ನೋ ಮತ್ತು ರಿಜೆಕ್ಷನ್ ಆಲ್ಫ್ ಅಮೌಂಟ್ ರಿಸೀವ್ಡ್ ಏನೇ ತೊಂದರೆ ಇರಲಿ ಅಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದು SSP ಸ್ಕಾಲರ್ಶಿಪ್ ಹಣ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅಲ್ಲಿ ಕೆಲವೊಂದಿಷ್ಟು ರಿಜೆಕ್ಷನ್ ರೀಸನ್ಗಳೇನಿದೆಯಲ್ಲ, ಮೊದಲನೇದೇನು ಅಂದರೆ ನೀವು SSP ಅಪ್ಲಿಕೇಶನ್ ಹಾಕಬೇಕಾದ್ರೆ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀರಾ ಒಂದು, ಮತ್ತು ನಿಮ್ಮ ಅಟೆಂಡೆನ್ಸು ಯೂನಿವರ್ಸಿಟಿಯವರು ನಿಮ್ಮ ಕಾಲೇಜವರು ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ಮಿನಿಮಮ್ 75% ಇರಲೇಬೇಕು ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಅಪ್ಲೋಡ್ ಮಾಡಿರಲೇಬೇಕು. ಅಪ್ಲೋಡ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಮುಂದೆ. ಮತ್ತು ಇದರ ಜೊತೆಗೆ ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅಥವಾ ಅಕ್ನಾಲಜ್ಮೆಂಟ್ ಕಾಪಿಯನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ, ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ SC ST OBC ಜನರಲ್ ಮೈನಾರಿಟಿ ಸ್ಟೂಡೆಂಟ್ಗಳೇನಿದ್ದಾರಲ್ಲ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಲ್ಲಿ ಆಫೀಸ್ಗಳಿದ್ದಾವೆ. ಮೈನಾರಿಟಿ ಆಫೀಸು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಂತೇಳಿ ಈ ಇಲಾಖೆಯಲ್ಲಿ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿರಬೇಕು. ಈ ಕಂಡೀಷನ್ಗಳು ಫುಲ್ಫಿಲ್ ಆದರೆ ಅಥವಾ ಈ ರಿಜೆಕ್ಷನ್ಗಳು ಏನಾದರೂ ನಿಮ್ಮಲ್ಲಿ ಇದ್ದರೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಕೆಲವೊಂದಿಷ್ಟು ರಿಜೆಕ್ಷನ್ಗಳು ಇದ್ದರೂ ಕೂಡ ಈಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಇವ್ರಿಗೂ ಕೂಡ ಹಣ ಬರೋದಿಲ್ಲ. ಬಟ್ ಏನಾದರೂ ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನಾದರೂ ಇದಕ್ಕೆ ನೀವು DBT ಸ್ಟೇಟಸ್ ಏನು ಚೆಕ್ ಮಾಡ್ತೀರಲ್ವಾ, ಅಲ್ಲಿ DBT ಸ್ಟೇಟಸ್ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ನಿಮಗೆ ಬರದೇ ಇರುವಂಥ ಅಂದರೆ ಸಾಲ್ವ್ ಆಗದೆ ಇರುವಂಥ ಸಮಸ್ಯೆಗಳು ಈ ರಿಜೆಕ್ಷನ್ ಲಿಸ್ಟಲ್ಲಿ ಇದೆ. ಇಂಥ ಸಮಸ್ಯೆಗಳಿಗೆ ಇದ್ದರೆ ನಿಮಗೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಬಟ್ ಇನ್ನು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಏನು ಅಂದರೆ ನಿಮ್ಮ DBT ಸ್ಟೇಟಸ್ ನೋ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಇವರಿಗೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ ಅನ್ನೋ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಒಂದು ಕಂಡೀಷನ್ ಫುಲ್ಫಿಲ್ ಆದರೆ ಸಾಕು, ಉಳಿದಿರೋ ಎಲ್ಲವನ್ನು ನೀವೇ ಸಾಲ್ವ್ ಮಾಡ್ಕೋಬೋದು. ಏನು ಅಂದರೆ SSP ಸ್ಕಾಲರ್ಶಿಪ್ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ನೋ ಅಂತ ತೋರಿಸ್ತಾ ಇದ್ದರೆ ನೀವು ಪ್ರಯತ್ನ ಪಡೋಕೆ ಹೋಗ್ಬೇಡಿ, ಅಮೌಂಟು ಬರೋದಿಲ್ಲ ಅನ್ನೋ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅಲ್ಲೇನಾದರೂ ಎಸ್ ಅವೈಟೆಡ್ ಅಥವಾ ಫುಶ್ಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಅವ್ರದ್ದು ವೆರಿಫಿಕೇಷನ್ ಪೆಂಡಿಂಗ್ ಆದರೂ ಇರಲಿ, DDO ಅಪ್ರೂವಲ್ ನೋ ಅಂತ ಆದರೂ ಇರಲಿ ಪರವಾಗಿಲ್ಲ. ಬಟ್ ಅಲ್ಲಿ DBT ಫುಶ್ಡ್ ಇರಬೇಕು ಅಥವಾ ಎಸ್ ಅಂತ ಇರಬೇಕು, ಅಂದರೆ ಮಾತ್ರ ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಫಂಡ್ ರಿಲೀಸ್ ಆಗಿದೆ. ಏನು ವೆರಿಫಿಕೇಷನ್ ಪೆಂಡಿಂಗ್ ಏನಿದೆಯಲ್ಲ ಅದನ್ನು ಆನ್ಲೈನಲ್ಲಿ ತಾಲೂಕು ಆಫೀಸ್ಗೆ ಹೋಗಿ ಆದರೂ ನೀವು ಸಾಲ್ವ್ ಮಾಡ್ಕೋಬೋದು. ಇಲ್ಲ 1902ಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕು. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ ಅದೇ ಮೊಬೈಲ್ ನಂಬರಿಂದ ಕಾಲ್ ಮಾಡಬೇಕು. ಕಾಲ್ ಮಾಡಿದರೆ ಅವರು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ತಾರೆ. ಬಟ್ ವೆರಿಫಿಕೇಷನ್ ಏನಾದರೂ ಕಾಲಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ SSP ಪೋರ್ಟಲನ್ನು ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಪ್ ಮೇಲ್ ID ಸಿಗುತ್ತೆ. ಈ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ, DBT ಸ್ಟೇಟಸ್ ಇವೆರಡನ್ನ ಒಂದು PDF ಮಾಡಿ 2 MBಗಿಂತ ಕಡಿಮೆ ಇರುವಂತೆ ಒಂದು PDF ಮಾಡಿ ಸೆಂಡ್ ಮಾಡಿದ್ರೆ ಅಲ್ಲೂ ಕೂಡ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಇದು ಎರಡೂ ಆಗಲಿಲ್ಲ ಅಂದರೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು DBT ಸ್ಟೇಟಸನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಹೋಗಿ ವೆರಿಫಿಕೇಷನನ್ನು ಮಾಡಿಸಿ. ತಾಲೂಕು ಆಫೀಸಲ್ಲಿ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ, ಆಲ್ಮೋಸ್ಟ್ ಡೈರೆಕ್ಟಾಗಿ DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. DDO ಅಪ್ರೂವಲ್ ಪೆಂಡಿಂಗ್ ಯಾವಾಗ ಉಳ್ಕೊಳ್ಳುತ್ತೆ ಅಂದರೆ ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ ಅಂದರೆ ಮಾತ್ರ ಉಳ್ಕೊಳ್ಳುತ್ತೆ. ಅದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಅವರು ರಿಜೆಕ್ಷನ್ ಲಿಸ್ಟಲ್ಲಿ ಇಟ್ಟಿರ್ತಾರೆ. ನೀವೇನು ಪ್ರೀವಿಯಸ್ ಇಯರ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಭಾಳಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅಲ್ಲೋಗಿ ನೋಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿ ಅಂದಾಗ ಮಾತ್ರ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ಮಾತ್ರ DDO ಅವರು ಅಪ್ರೂವಲ್ ಕೊಡ್ತಾರೆ, ಇಲ್ಲಾಂದರೆ ಅಪ್ರೂವಲ್ ಕೊಡೋದಿಲ್ಲ. ಓಕೆನಾ? ಅಪ್ರೂವಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಮತ್ತು ಬನ್ನಿ, ಹಾಗಿದ್ರೆ ನೀವು ಈಗೇನಾದರೂ ಅಪ್ಲೈ ಮಾಡಿರ್ತೀರಲ್ವಾ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಲ್ಫ್ ಅಮೌಂಟ್ ರಿಸೀವ್ ಆಗಿದೆ ಅಂತೇಳಿ ಕಮೆಂಟ್ ಮಾಡ್ತಾರೆ. ಆಲ್ಫ್ ಅಮೌಂಟ್ ಯಾಕೆ ರಿಸೀವ್ ಆಗಿದೆ ಅನ್ನೋದು ಒಂದು ತಿಳ್ಕೊಂಬಿಡಿ. ನಿಮ್ಮದು ಕಂಪೇರ್ ಮಾಡಿದ್ರೆ ಹೋದ ವರ್ಷ ಜಾಸ್ತಿ ಬಂದಿತ್ತು, ಈ ವರ್ಷ ಕಡಿಮೆ ಬಂದಿದೆ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ಮ DBT ಸ್ಟೇಟಸಲ್ಲಿ ಎಷ್ಟು ಶೋ ಆಗ್ತಾ ಇದೆಯೋ ಅಷ್ಟು ಅಮೌಂಟು ಬಂದಿದ್ರೆ ಫುಲ್ ಅಮೌಂಟ್ ರಿಸೀವ್ ಆಗಿದೆ, ರಿಮೈನಿಂಗ್ ಅಮೌಂಟು ಬರೋದಿಲ್ಲ ಅಂತೇಳಿ ಅರ್ಥ. ಬಟ್
ನಿಮ್ಮ ಖಾತೆಗೆ ಏನಾದರೂ ಜಾಸ್ತಿ ತೋರಿಸ್ತಾ ಇತ್ತು, ನಿಮ್ಮ ಖಾತೆಗೆ ಕಡಿಮೆ ಅಮೌಂಟ್ ಬಂದಿತ್ತು ಅಂದರೆ ರಿಮೈನಿಂಗ್ ಅಮೌಂಟ್ ಬರುತ್ತೆ. ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಮತ್ತೆ ಫಂಡ್ ರಿಲೀಸ್ ಆಗಬೇಕು. ಫಂಡ್ ರಿಲೀಸ್ ಆಗಿ DDO ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ನಾನು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ, ಮತ್ತು DBT ಫುಷಡ್ ಕೂಡ ಆಗಿದೆ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ, ಯಾವಾಗ ಬರುತ್ತೆ? ನೀವೇನಾದರೂ ಈಗ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸಿದ್ರೆ ಮಿನಿಮಮ್ 1 ಮಂತ್ ಆದಮೇಲೆ ನಿಮ್ಮದು DDO ಅಪ್ರೂವಲ್ ಕೊಡ್ತಾರೆ. ವೆರಿಫಿಕೇಶನ್ ಮೊದಲೇ ಕಂಪ್ಲೀಟ್ ಆಗಿತ್ತು ಅಂದರೆ DDO ಅಪ್ರೂವಲ್ ಇದೇ ಮಂತ್ ಎಂಡ್ ಕೊಡ್ತಾರೆ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.